ನಮ್ಮೆಲ್ಲರ ತಂದೆ ತಾಯಿ ಅಂತನಿಸಿಕೊಂಡ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಅಂತಹ ಜಗತ್ತಿನ ತಂದೆ ತಾಯಿ ಅಂತನಿಸಿಕೊಂಡ ಭಗವಂತ ನಂತರ ತಂದೆ ತಾಯಿ ಅಂತನಿಸಿಕೊಂಡವರು ವಾಯುದೇವರು. ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರೋ. ಹಾಗಾದರೆ ತಂದೆ ತಾಯಿಗಳ ಸ್ಥಾನದಲ್ಲಿದ್ದ ವಿಷ್ಣು ಹಾಗೂ ವಾಯುಗಳ ಅಪೇಕ್ಷೆ ಏನು? ಯಾವುದಕ್ಕಾಗಿ ಅವರು ನಮ್ಮನ್ನು ಹುಟ್ಟಿಸಿದ್ದಾರೆ? ಈ ಸಾಧನ ಶರೀರವನ್ನು ಯಾಕೆ ಕೊಟ್ಟಿದ್ದಾರೆ? ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ. ಸಾಧುಪ್ರಿಯನೇ, ನೀವು ಕೊಟ್ಟದ್ದಿದು ಸಾಧನ ಶರೀರ. ಈ ಸಾಧನ ಶರೀರವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಯಾವುದಕ್ಕಾಗಿ ವಾಯುದೇವರು ಭಗವಂತ ನಮಗೆ ಈ ಸಾಧನ ಶರೀರ ಕೊಟ್ಟರೋ ಆ ಸಾಧನೆಯನ್ನು ನಾವು ಮಾಡಬೇಕು. ನಾವು ಗಳಿಸ್ತಾ ಇರೋ ಹಣ, ನಾವು ಮಾಡ್ತಾ ಇರೋ ಉದ್ಯೋಗ, ನಾವಿನ್ನು ಮಾಡ್ತಾ ಇರುವ ಹಾಳು ಹರಟೆ ಇದೇ ಸಾಧನೆಗಾಗಿ ಈ ಶರೀರ ಕೊಟ್ಟಿದ್ದಾನೆ ಅಂತ ತಿಳಿದರೆ ಎಂತಹ ಅನರ್ಥ. ಹಾಗಾದರೆ ಅಂದು ಸ್ವಯಂಭುವ ಮನುವಿಗೆ ಹೇಳುವುದಕ್ಕೆ ಬ್ರಹ್ಮ ಪ್ರತ್ಯಕ್ಷವಾಗಿ ಕಂಡ, ಬ್ರಹ್ಮದೇವರಿಗೆ ಹೇಳುವುದಕ್ಕೆ ಭಗವಂತ ಅವರಿಗೆ ಪ್ರತ್ಯಕ್ಷವಾಗಿ ಕಂಡ. ನಮಗಿವತ್ತು ಕಂಡಿಲ್ಲ ಅಂತ ನಾವು ದುಃಖ ಪಡಬೇಕಿಲ್ಲ. ವೇದಗಳು, ಮಹಾಭಾರತ, ಭಾಗವತ ಇವುಗಳೇ ಭಗವಂತನ ವಾಣಿ, ಸರ್ವಮೂಲಗಳೇ ವಾಯುದೇವರ ವಾಣಿ. ಅವುಗಳಿಂದ ಅವರು ತಿಳಿಸಿದ್ದಾರೆ ನೀನೇನು ಮಾಡಬೇಕು, ಯಾವುದಕ್ಕಾಗಿ ನೀನು ಹುಟ್ಟಿದ್ದಿ ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಶಾಸ್ತ್ರದ ಮಾತುಗಳನ್ನು ಕೇಳಿ ಗುರುಗಳಿಂದ ತಿಳಿದು ನಮಗೆ ವಿಹಿತವಾದ ಕರ್ಮಗಳನ್ನು ಮಾಡ್ತಾ ನಮ್ಮ ಕರ್ತವ್ಯಗಳನ್ನು ನಾವು ಪರಿಪಾಲನೆ ಮಾಡಿದರೆ ಸ್ವಯಂಭುವ ಮನುವಿನಂತೆ ಬ್ರಹ್ಮದೇವರಂತೆ ಆ ಯೋಗ್ಯತೆಯಲ್ಲ. ಆದರೆ ಅವರು ಹೇಗೆ ಮಾನ್ಯರಾದರೋ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮಗಿಂತಲೂ ಚಿಕ್ಕವರಿಗೆ ಮಾನ್ಯರಾಗಿ ಭಗವಂತನಿಗೆ ಪ್ರಿಯರಾಗಿ ಮುಂದೆ ಹೊಂದಬೇಕಾದ ಮೋಕ್ಷವನ್ನು ಯೋಗ್ಯವಾದ ರೀತಿಯಲ್ಲಿ ಹೊಂದುವುದಕ್ಕೆ ಸಾಧ್ಯ ಇದೆ.